ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ನನ್ನ ಬ್ಲಾಗಲ್ಲಿ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನಿವತ್ತು ಮಸಾಲ ಚಪಾತಿ ಆ್ಯಂಡ್ ಕುಂಬಳಕಾಯಿ ಪಲ್ಯ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ಮೊದಲು ಒಂದು ಕುಂಬಳಕಾಯಿ ತೊಗೊಂಡ್ಬಂದಿದ್ದೆ ನಾನು. ಅದನ್ನ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಹಿಂಗೆ ಕಟ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಬೇಗ ಬೇಗ ಕಟ್ ಮಾಡ್ಕೋಬೋದು. ತುಂಬ ಬಿರುಸಿದೆ ಕುಂಬಳಕಾಯಿ, ಹಂಗಾಗಿ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಆಮೇಲೆ ಸೈಡ್ ಸಿಪ್ಪೆ ಇರುತ್ತೆ, ಅದನ್ನು ನೀಟಾಗಿ ಹಿಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕಟ್ ಆಗಿಬಿಡುತ್ತೆ. ಹಾಗೆ ಮೊದಲು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು. ಆ್ಯಕ್ಚುಲಿ ಮಸಾಲ ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಬಿರುಸಿತ್ತಲ್ಲ, ಹಂಗಾಗಿ ಸ್ವಲ್ಪ ಬೇಗ ಬೇಗ ಕಟ್ ಆಗ್ತಾ ಇಲ್ಲ ಅದು. ಆಮೇಲೆ ನಾನು ತಿಳಿ ಮಜ್ಜಿಗೆ ಸಾರು ಕೂಡ ಮಾಡ್ಕೊಳ್ತೀನಿ. ಅನ್ನೋದ್ರ ಜೊತೆ ಬೇಸಿಗೆ ಅಲ್ಲ, ಹಾಗಾಗಿ ತಿಳಿ ಮಜ್ಜಿಗೆ ಸಾರು ಮಾಡಬೇಕಂತ ಮಾಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಸೈಡೆಲ್ಲ ತಗೊಂಡ್ಬಿಡ್ಬೋದು. ನೋಡಿ, ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ರೇ ಟೇಸ್ಟ್ ಬರುತ್ತೆ, ಹಂಗಾಗಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡೆ. ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮತ್ತು ಸ್ವಲ್ಪ ಎಣ್ಣೆ ಕಾಯ್ಲಿದ್ದು ನೀಟಾಗಿ. ಇನ್ನೂ ಎಣ್ಣೆ ಕಾದಿಲ್ಲ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ತಂದರೆ ನೀಟಾಗಿ ಫ್ರೈ ಆಗುತ್ತೆ ಎಲ್ಲನೂ. ಹಾಗಾಗಿ ಸ್ವಲ್ಪ ಕಾಯ್ಲಿ ನೀಟಾಗಿ ಎಣ್ಣೆ. ನೀಟಾಗಿ ಎಣ್ಣೆ ಕಾದಿದೆ. ಇವಾಗ ಜೀರಿಗೆ ಸಾಸಿವೆ ಹಾಕ್ತೀನಿ. ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಒಂದು ಕರಿಬೇವು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮುಂಚೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊತೀನಿ ಫಸ್ಟು. ಸ್ವಲ್ಪ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ದೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸು ಅದನ್ನ ಹಾಕ್ಕೊಳ್ತೀನಿ. ಇವಾಗೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಎಲ್ಲ, ಹಾಗಾಗಿ ಸ್ವಲ್ಪ ಇವಾಗ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆಲ್ಲ ಕುಂಬಳಕಾಯಿ ಇದನ್ನೆಲ್ಲ ಹಾಕ್ಕೊಳ್ತೀನಿ.
ಇದು ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕುಂಬಳಕಾಯನ್ನು ಎಣ್ಣೆಯಲ್ಲಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರದ ಪುಡಿ, ನಾನು ಹಸಿ ಖಾರ ಹಾಕಿಲ್ಲ ಆ್ಯಕ್ಚುಲಿ ಬೇಸಿಗೆ ಎಲ್ಲ, ಹಾಗಾಗಿ ನಾನು ಖಾರ ಪುಡಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ, ಹಾಗಾಗಿ ಖಾರ ಪುಡಿ ಹಾಕಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಬೇಗ ಬೇಯುತ್ತೆ ಇದು. ಸ್ವಲ್ಪನೇ ಹಾಕ್ಕೊಳ್ತೀನಿ, ಬೇಕಾದರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ, ಜಾಸ್ತಿ ಆದರೆ ಮತ್ತೆ ಇದನ್ನ ತೆಗಿಯೋಕ್ಕೆ ಬರಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕೈ ಆಡಿಸ್ಕೊಳ್ತೀನಿ. ಇದೆಲ್ಲನೂ ಉಪ್ಪು ಖಾರ ಸರಿಯಾಗಿ ಬೆರಿಬೇಕಲ್ಲ, ಹಾಗಾಗಿ ಎಣ್ಣೆನೆಲ್ಲ ನೀಟಾಗಿ ಫ್ರೈ ಮಾಡ್ತೀನಿ. ಇದಕ್ಕೆ ಗುರೆಳ್ಳು ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಗುರೆಳ್ಳು ಪುಡಿ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಗುರೆಳ್ಳು ಪುಡಿನ. ಮುಂಚೆ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಇದನ್ನ. ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇದನ್ನ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು. ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಬಾರ್ದು, ಯಾಕಂದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಇದು, ಆಮೇಲೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಇದರಲ್ಲೇ ಕುದಿಸ್ಕೊಳ್ತೀನಿ. ಇನ್ನೂ ಇದು ಸರಿಯಾಗಿ ಕುದ್ದಿಲ್ಲ ಇನ್ನೂ ಇದು. ಇನ್ನು ಕುದಿಲ್ಲ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಇದನ್ನು. ನೋಡಿ ಕುದಿಲಿಕ್ಕೆ ಬಿಟ್ಟಿದೆ, ನೀಟಾಗಿ ಕುದ್ದಿದೆ ಎಲ್ಲನೂ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಎಲ್ಲ ಕುಂಬಳಕಾಯಿ ಪಲ್ಯನೂ ರೆಡಿ ಆಯಿತು. ಬಿಸಿ ಬಿಸಿ ಇದೆ, ಇನ್ನು ಜಾಸ್ತಿ ಏನು ಮೆತ್ತಗೇನೂ ಆಗಿಲ್ಲ ಇದು. ಆಮೇಲೆ ಮಜ್ಜಿಗೆ ಸಾರು ಮಾಡ್ತೀನಿ ಅಂದಿದ್ನಲ್ಲ, ಸ್ವಲ್ಪ ಮೊಸರು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ, ಆಮೇಲೆ ಕಡಿತೀನಿ ಮುಂಚೆ ಸ್ವಲ್ಪ. ಇದಕ್ಕೆ 2 ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತೀನಿ ಇದಕ್ಕೆ. ಇನ್ನೂ ಎಣ್ಣೆ ಕಾದಿಲ್ಲ, ಹಾಗಾಗಿ ಸ್ವಲ್ಪ ಕಾಯಲಿ. ಇವಾಗ ಕಾದಿದೆ, ಇದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ ಇದಕ್ಕೆ. ಆಮೇಲೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಹಾಗಾಗಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಆಮೇಲೆ ಲಾಸ್ಟ್ಗೆ ಕರಿಬೇವು ಹಾಕ್ಕೊಂಡು, ಯಾಕಂದರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ, ಎಲ್ಲನೂ ಹೊತ್ತಂಗೆ ಆಗಿಬಿಡುತ್ತೆ, ಹಾಗಾಗಿ ಲಾಸ್ಟ್ಗೆ ಹಾಕ್ಕೊಂಡಿದ್ದೆ. ಇವಾಗ ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡೆ. ಇವಾಗ ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇದು ನೋಡಿ ಮಜ್ಜಿಗೆ ಸಾರನ್ನ ಸರ್ವ್ ಮಾಡ್ತಿದ್ದೀನಿ. ಮೇಲ್ಗಡೆ ಕೊತ್ತಂಬರಿ ಉದಿಸ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಚಪಾತಿ ಮಾಡ್ಕೊಳ್ತೀನಿ. ಚಪಾತಿ ಅಂದರೆ ಪ್ಲೇನ್ ಚಪಾತಿಗಿನ್ನ ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅಜವಾನ, ಆಮೇಲೆ ಕೊತ್ತಂಬರಿ ಅದನ್ನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಚಪಾತಿನ ಮಾಡ್ತೀನಿ ಇವತ್ತು. ಚಪಾತಿ ಇಟ್ಟು ಉಪ್ಪು ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ, ಅರಿಶಿನ, ಅಂದರೆ ನೋಡೋಕೆ ಚೆನ್ನಾಗಿ ಕಾಣುತ್ತಂತ ಇದನ್ನ ನಾನು. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಇದಕ್ಕೆ. ನೀರು ಹಾಕೋಕ್ಕಿಂತ ಮುಂಚೆ ಈ ಥರ ನಾವು ಇದನ್ನ ಕಲಿಸ್ಕೋಬೇಕು. ಆಮೇಲೆ ನೀಟಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ಕಲಿಸ್ಕೋಬೇಕು. ಇದನ್ನ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೇನ್ಕಿನ್ನ ಈ ಥರ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಈ ಥರ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು
ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತೀನಿ ಇದನ್ನು. ನೋಡಿ ನೀಟಾಗಿ ನೆಂದಿದೆ ಇದು. ಚಪಾತಿನ ಮಾಡಿಟ್ಟಿದ್ದೆ ನಾನು. ನೀಟಾಗಿ ನೋಡಿ ಚೆನ್ನಾಗಿ ಕಾಣ್ತಿದೆ, ಕೊತ್ತಂಬರಿ ಮಿಡಲು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ನಾನು ಅನ್ನಕ್ಕೂ ಇಟ್ಕೊಂಡಿದ್ದೆ, ಅಂದರೆ ಬೇಗ ಬೇಗ ಅಡುಗೆ ಆಗಿಬಿಡುತ್ತೆ. ನೋಡಿ ಎಲ್ಲ ಚಪಾತಿನೂ ನೀಟಾಗಿ ಬೇಯಿಸ್ಕೊಂಡೆ. ಜಾಸ್ತಿನೂ ಇದೆ, ನೀಟಾಗಿ ಬೆಂದಿದೆ ಚಪಾತಿ ಎಲ್ಲನೂ, ಜಾಸ್ತಿನೂ ಹೊತ್ತಿಲ್ಲ. ಸುಮ್ಮನೆ ಪ್ಲೇನ್ ಚಪಾತಿ ಮಾಡೋಕ್ಕಿಂತ ಈ ಥರ ಮಾಡಿದರೆ ನೋಡೋರಿಗೂ ಒಂಥರ ಇಂಟ್ರೆಸ್ಟ್ ಅನಿಸುತ್ತೆ ಅಡುಗೆನೂ. ಹಾಗಾಗಿ ಈ ಥರ ನಾವು ಇದೆ ಅಂತಲ್ಲ, ಒಂದೊಂದು ಸಾರಿ ಎಲ್ಲ ಥರ ಏನೇನು ಸೊಪ್ಪಿರುತ್ತೆ ಈ ಥರ ಹಾಕಿ ಸ್ವಲ್ಪ ಹಾಕಿ ಮಾಡ್ತೀನಿ, ಜಾಸ್ತಿ ಹಾಕಿ ಮಾಡಲ್ಲ. ಅಂದರೆ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಈ ಸ್ವಲ್ಪ ಇವತ್ತು ನಾನು ಕೊತ್ತಂಬರಿ ಹಾಕಿ ಮಾಡಿದ್ದೆ. ಒಂದೊಂದು ಸಾರಿ ಕರಿಬೇವು ಹಾಕಿ ಮಾಡಿರ್ತೀನಿ. ನೆಕ್ಸ್ಟ್ ಯಾವಾಗಾದರೂ ನಾವು ವಿಡಿಯೋ ಮಾಡಿದರೆ ನಿಮಗೆ ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ನೋಡಿ ಎಲ್ಲ ಚಪಾತಿನ ಬೇಯಿಸ್ಕೊಂಡೆ, ರೆಡಿ ಆಯ್ತು ಎಲ್ಲನೂ. ಇವಾಗ ಸರ್ವ್ ಮಾಡ್ತೀನಿ. ಚಪಾತಿ, ಕುಂಬಳಕಾಯಿ ಪಲ್ಯ, ರೈಸ್ ಮಾಡೋಕೆ ಇಟ್ಟಿದ್ನಲ್ಲ ಚಪಾತಿ ಜೊತೆನೇ, ಅದು ಕೂಡ ರೆಡಿಯಾಗಿತ್ತು. ಆಮೇಲೆ ಮಜ್ಜಿಗೆ ಸಾರು ಮಾಡಿದ್ನಲ್ಲ ಅದನ್ನೂ ಕೂಡ ಸರ್ವ್ ಮಾಡ್ತಿದ್ದೀನಿ. ಆಮೇಲೆ ಶಿರಾ ಮಾಡಿದ್ದೆ, ನಮ್ಮ ಕೇಸರಿ ಬಾತ್ ಅಂತಲೂ ಕರೀತಾರೆ, ನಾನು ಶಿರಾನೂ ಮಾಡಿದ್ದೆ, ಅದನ್ನೂ ಕೂಡ ಸರ್ವ್ ಮಾಡ್ತಿದ್ದೀನಿ. ಬಾಲ್ಸ್ ತುಂಬ ದೊಡ್ಡವಾದವಲ್ಲ, ಆಮೇಲೆ ಕಲ್ಲಂಗಡಿ ಹಣ್ಣು ಇತ್ತು, ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಹಾಕ್ಕೊಂಡಿದ್ದೆ, ಅಂದರೆ ನೀಟಾಗಿ ಆಗಿಬಿಡುತ್ತೆ ಫುಲ್ ಡಿನ್ನರ್ ಅಥವಾ ಲಂಚ್ ರೆಸಿಪಿ ಅಂತ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ವಾಚ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.